ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕೇರ್ ಆಫ್ ಫುಟ್ಪಾತ್ ಅನ್ನು ಮಕ್ಕಳ ಸಿನಿಮಾವನ್ನು ನಿರ್ಮಾಣ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ದಂಥ ಮಾಸ್ಟರ್ ಕಿಶನ್ ಇದೀಗ ಮತ್ತೆ ಕಂಬ್ಯಾಕ್ ಆಗ್ತಾ ಇದ್ದಾರೆ. ಮತ್ತೆ ಡೈರೆಕ್ಷನ್ಗೆ ಮಾಡಿದ್ದಾರೆ ಅನ್ನೋ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅದರ ಕುರಿತಾಗಿ ಮಾತನಾಡಿರ್ತಕ್ಕಂಥ ಆಡಿಯೋ ತುಣುಕನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಜೊತೆಗೆ 10 ವರ್ಷಕ್ಕೆ ಸಿನಿಮಾವನ್ನು ರಚನೆ ಮಾಡಿ ಡೈರೆಕ್ಷನ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಸಾಧನೆಯೇ ಸರಿ. ಅದಾದ ನಂತರ ಸ್ವಾತಿ ಮುತ್ತು, ಎಕ್ಸ್ಕ್ಯೂಸ್ ಮಿ ಸೇರಿದಂಥ 10 ಕನ್ನಡ ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದರು. 15 ವರ್ಷ ಒಂದು ಲಾಂಗ್ ಗ್ಯಾಪ್ ಅಂತ ಹೇಳ್ಬೋದು. ನಟನೆಯಿಂದ ನಿರ್ದೇಶನದಿಂದಲೂ ಕೂಡ ಇದೇ ಕಿಶನ್ ಅವರು ದೂರ ಉಳಿದಿದ್ದರು. ಇದೀಗ ದಿಢೀರ್ ಪ್ರತ್ಯಕ್ಷವಾಗಿಬಿಟ್ಟಿದ್ದಾರೆ. ಮತ್ತೆ ಡೈರೆಕ್ಷನ್ ಮಾಡ್ತೀನಿ ಅನ್ನೋ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಆಗಲೇ ಆಸ್ಕರ್ಗೆ ಅವ್ರ ಸಿನಿಮಾ ನಾಮಿನೇಟ್ ಆಗಿತ್ತು, ಕೇರ್ ಆಫ್ ಫುಟ್ಪಾತ್. ಅದೇ ಕನಸನ್ನು ಇಟ್ಕೊಂಡು ಮತ್ತೆ ಕಂಬ್ಯಾಕ್ ಆಗ್ತಿದ್ದಾರೆ. ಅದ್ರ ಜೊತೆಗೆ ಅವ್ರ ಸಾಮರ್ಥ್ಯ ಈಗ ಎಂಥದ್ದು ಅನ್ನೋದನ್ನು ಕೂಡ ನಾನು ಹೇಳ್ಬಿಡ್ತೀನಿ. ಮೆಡಿ ಮ್ಯಾಜಿಕ್ ಅನ್ನೋ ಒಂದು ಕಂಪನಿಯನ್ನು ಮಾಡ್ತಾ ಇದ್ದಾರೆ. ಅವರು ಸಂಸ್ಥಾಪಕರು ಕೂಡ ಒಂದು 3D ಟೆಕ್ನಾಲಜಿಯನ್ನು ಬಳಸಿ ಒಂದು ವೈದ್ಯಕೀಯ ಲೋಕದಲ್ಲಿ ಇನ್ನೊಂದಿಷ್ಟು ಶಿಕ್ಷಣಕ್ಕೆ ಅಂತ ಹೇಳಿ ಒಂದಿಷ್ಟು ಸಾಮಾಜಿಕ ಸೇವೆ ಜೊತೆಗೆ ಒಂದಿಷ್ಟು ದೇಶಗಳನ್ನು ಕೂಡ ಇಟ್ಕೊಂಡು ಕೆಲಸ ಮಾಡ್ತಿದ್ದಂಥವ್ರು. ಅದೇ 3D ಟೆಕ್ನಾಲಜಿಯನ್ನು ಒಂದಿಷ್ಟು ಇಂಪ್ರೂವೈಸೇಷನ್ ಮಾಡಿ ಸಿನಿಮಾ ರಂಗದಲ್ಲೂ ಕೂಡ ಅದನ್ನು ಬಳಸೋ ರೀತಿಯಾಗಿ ಮತ್ತೊಮ್ಮೆ ಇಡೀ ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಕನ್ನಡಿಗರ ಸಾಮರ್ಥ್ಯ ಜೊತೆಗೆ ಕನ್ನಡದ ತಂತ್ರಜ್ಞಾನದ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಇದೇ ಕಿಶನ್ ಅವರು ಈಗ ಹೊರಟಿರೋದು. ಸ್ನೇಹಿತರೆ, 2006 ತೆರೆ ಕಂಡಂಥ ಕನ್ನಡದ ಕೇರ್ ಆಫ್ ಫುಟ್ಪಾತ್ ಸಿನಿಮಾ ಬಹುದೊಡ್ಡ ಸಕ್ಸಸ್ಸನ್ನು ಕಾಣುತ್ತೆ. ಜೊತೆಗೆ ಸಿನಿಮಾ ವಿಮರ್ಶಕರಿಂದ ಹಿಡಿದು ಸಿನಿಮಾ ಪಂಡಿತರವರೆಗೂ ಕೂಡ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಅದರಲ್ಲೂ ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲೇ ಮಾಸ್ಟರ್ ಕಿಶನ್ ಸಿನಿಮಾದಲ್ಲಿ ಮಾಡಿದಂಥ ಅಭಿನಯ ಇದೆಯಲ್ಲ, ಅದು ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲೂ ಕೂಡ ಯಶಸ್ವಿಯಾಗಿತ್ತು. ಸ್ನೇಹಿತರೆ, ಅನಾಥ ಕೊಳೆಗೇರಿ ಹುಡುಗನ ಪಾತ್ರದಲ್ಲಿ ಇದೇ ಕಿಶನ್ ಆ್ಯಕ್ಟ್ ಮಾಡಿದ್ದು. ಬಾಲ ಕಲಾವಿದನಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಅದರ ಜೊತೆಗೆ ಡೈರೆಕ್ಷನ್ ಕೂಡ ಮಾಡಿದರು. ಕೇವಲ ಕನ್ನಡ ಭಾಷೆ ಮಾತ್ರವಲ್ಲ, ಪರಭಾಷೆಗಳಲ್ಲೂ ಕೂಡ ಇವರ ಅಮೋಘ ಕಲೆಯನ್ನು ಕೂಡ ಪ್ರದರ್ಶನ ಮಾಡಿದರು. ಅತಿ ಚಿಕ್ಕ ವಯಸ್ಸಿನಲ್ಲಿ ಅಮೋಘ ಅಭಿನಯ, ಅದರ ಜೊತೆಗೆ ಹೆಸರನ್ನು ಕೂಡ ಗಿಟ್ಟಿಸ್ಕೊಂಡ್ರು. ಈ ಸಿನಿಮಾ ಸಕ್ಸಸ್ ನಂತರ ಕೇವಲ ಕೇರ್ ಆಫ್ ಫುಟ್ಪಾತ್ ಅಲ್ಲ, ಕೇರ್ ಆಫ್ ಫುಟ್ಪಾತ್ 2 ಮಾಡಿದ್ರು. ಟೀನೇಜ್, ಸ್ವಾತಿ ಮುತ್ತು, ಲಾಲಿ ಹಾಡು, ಐಶ್ವರ್ಯ, ಎಕ್ಸ್ಕ್ಯೂಸ್ ಮಿ, ಜೊತೆಗೆ ಗ್ರಾಮ ದೇವತೆ, ಜೋಗಿ, ಮೊಗ್ಗಿನ ಮನಸ್ಸು, ಅದಾದ ನಂತರ ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾನೆ ಬಾಲಕಲಾವಿದನಾಗಿ ಇದೇ ಕಿಶನ್ ಅವರು. 24 ನವೆಂಬರ್ 2006, ನಿಮಗೆಲ್ರಿಗೂ ಕೂಡ ನೆನಪಿರಲಿ, 8 ಕೋಟಿ ಬಜೆಟ್ನಲ್ಲಿ ತಯಾರಾದಂಥ ಸಿನಿಮಾ. ಆಗಿನ ಕಾಲಕ್ಕೆ ಬರೋಬ್ಬರಿ 26.8 ಕೋಟಿ ಅಧಿಕ ಹಣವನ್ನು ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆಯುತ್ತೆ. ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೂ ಕೂಡ ಅನಿಸ್ಕೊಳ್ಳುತ್ತೆ. ತಮ್ಮ ಅಪ್ರತಿಮ ಅಭಿನಯದ ಛಾಪನ್ನು ತೆಲುಗು ಹಾಗೂ ಹಿಂದಿ ಸಿನಿಮಾ ರಂಗದಲ್ಲೂ ಕೂಡ ತೋರ್ಪಡಿಸ್ತಾ ಬಹಳಷ್ಟು ಬೇಡಿಕೆಯನ್ನು ಕೂಡ ಗಿಟ್ಟಿಸ್ಕೊಳ್ತಾರೆ ಇದೇ ಮಾಸ್ಟರ್ ಕಿಶನ್ ಅವರು. ಆದರೆ ಯಾವಾಗ ಕೊನೆಗೆ ಸಿನಿಮಾಗಳ ಅವಕಾಶ ಕಡಿಮೆ ಆಯಿತು ಅಥವಾ ಅವ್ರ ಕನಸುಗಳು, ಡ್ರೀಮ್ಗಳು ಚೇಂಜ್ ಆಯಿತೋ ಗೊತ್ತಿಲ್ಲ, ತಂದೆಯ ಬಿಸ್ನೆಸ್ ಕೆಲಸಗಳನ್ನು ನೋಡ್ಕೊಳ್ಳೋಕೆ ಮುಂದಾಗ್ತಾರೆ. ಸ್ವಲ್ಪ ಗ್ಯಾಪನ್ನು ಕೂಡ ತೆಗೆದುಕೊಳ್ತಾರೆ. ಒಂದು ದೊಡ್ಡ ಕಂಪನಿ ಮೆಡಿ ಮ್ಯಾಜಿಕ್ ಅಂತ. ವಿಪರ್ಯಾಸ ಏನಂದರೆ, ಕೇವಲ 10 ವರ್ಷಕ್ಕೆ ನಿರ್ದೇಶನ ಕ್ಯಾಪ್ ಹಾಕಿ ಕೇರ್ ಆಫ್ ಫುಟ್ಪಾತ್ ಅನ್ನೋ ಅದ್ಭುತ ಸಿನಿಮಾವನ್ನು ಕೊಟ್ಟು ಆ್ಯಕ್ಷನ್ ಕಟ್ ಹೇಳಿ ಸಾಕಷ್ಟು ಪ್ರಶಸ್ತಿಗಳನ್ನು ಗಿಟ್ಟಿಸಿ ತದನಂತರ ಈಗ ತೆರೆಮರೆಗೆ ಸರಿದು ಬಿಟ್ರಲ್ಲ ಅನ್ನೋ ಗೊಂದಲ, ನಿಗೂಢ ಜೊತೆಗೆ ಒಂದಿಷ್ಟು ಕುತೂಹಲ ಇಲ್ಲಿಯವರೆಗೂ ಹಾಗೆ ಉಳಿದಿದೆ. ಅದನ್ನು ಅವರೇ ಕ್ಲಾರಿಟಿ ಕೊಡಬೇಕು. ಆದರೆ ಅವ್ರು ನಡೆಸ್ತಾ ಇದ್ದಂಥ ಕಂಪನಿಯ ಬಗ್ಗೆಯೂ ಕೂಡ ಹೇಳ್ಬಿಡ್ತೀನಿ. ಹಾಗಾದರೆ ಇಲ್ಲಿವರೆಗೂ ಎಲ್ಲಿದ್ದರು, ಏನು ಮಾಡ್ತಾಯಿದ್ರು ಅಂತ. ಮೆಡಿ ಮ್ಯಾಜಿಕ್ ಅನ್ನೋ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಆ ಕಂಪನಿಯ ಉದ್ದೇಶ ಏನು ಅಂದರೆ 3D ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಆ್ಯನಿಮೇಷನ್ ಮುಖಾಂತರ ಆ್ಯನಿಮೇಷನ್ ಮಾಡೋದು. ಪ್ರತಿಯೊಂದು ಸಬ್ಜೆಕ್ಟ್ನಾಗಿರ್ಬೋದು, ಪ್ರತಿಯೊಂದು ವಿದ್ಯಮಾನಗಳನ್ನಾಗಿರ್ಬೋದು 3D ಟೆಕ್ನಾಲಜಿಯ ಮುಖಾಂತರ ಆ್ಯನಿಮೇಷನ್ ಮಾಡಿ ನಮಗೆ ಈ ಮೆಡಿಕಲ್ ಅಥವಾ ಆಯುರ್ವೇದ ಜೊತೆಗೆ ನರ್ಸಿಂಗ್ ಜೊತೆಗೆ ಈ ಹೋಮಿಯೋಪತಿ, ಈ ವೈದ್ಯಕೀಯ ಲೋಕದ ಎಜುಕೇಷನ್ ಸಿಸ್ಟಮ್ ಏನಿದೆ ಅಲ್ಲಿ ವಿದ್ಯಾಭ್ಯಾಸ ಮಾಡೋರಿಗೆ, ಓದೋರಿಗೆ, ಜೊತೆಗೆ ಸ್ಟಡಿ ಮಾಡೋರಿಗೆ, ಹೈಯರ್ ಸ್ಟಡೀಸ್ ಮಾಡೋರಿಗೆ 3Dಯಲ್ಲಿ ಅವರು ಓದೋ ವಿಚಾರಗಳನ್ನು ಅವೆಲ್ಲವನ್ನು ಕೂಡ 3Dಯಲ್ಲಿ ಆ್ಯನಿಮೇಷನ್ ಮುಖಾಂತರ ಒದಗಿಸೋದು. ನಿಮಗೆಲ್ಲ ಗೊತ್ತಿರ್ಬೋದು, ಪ್ರಪಂಚದಲ್ಲೇ ಮೊದಲ ಬಾರಿಗೆ ವರ್ಲ್ಡ್ ಫಸ್ಟ್ ಮೆಡಿಕಲ್ 3D ಟೆಕ್ನಾಲಜಿಯನ್ನು ಮೊದಲು ಸ್ಥಾಪನೆ ಮಾಡಿದ್ದು ಜೊತೆಗೆ ತೋರ್ಪಡಿಸಿದ್ದು ಅದು ಕೂಡ ಇದೇ ಮೆಡಿ ಮ್ಯಾಜಿಕ್ ಕಂಪನಿ. ಅದರ ಸಂಸ್ಥಾಪಕರು ಕೂಡ ಇದೇ ಮಾಸ್ಟರ್ ಕಿಶನ್ ಅವರು. ಕರ್ನಾಟಕ ಮಾತ್ರವಲ್ಲದೆ ವಿಶ್ವದಾದ್ಯಂತ ಸದ್ದು ಮಾಡಿತ್ತು. ಅಂದರೆ ಕ್ಲಾಸ್ ರೂಮ್ನಲ್ಲಿ 3D ಗ್ಲಾಸ್ ಹಾಕ್ಕೊಂಡು ಅವ್ರ ಸಬ್ಜೆಕ್ಟ್ನ ವಿಜುವಲ್ಲಾಗಿ ಫೀಲ್ ಮಾಡ್ಬೋದು. ಏನಿರುತ್ತೆ, ಏನು ಸಮಸ್ಯೆಗಳು, ಜೊತೆಗೆ ದೇಹದ ಅಂಗಾಂಗಗಳು ಯಾವ ರೀತಿಯಾಗಿರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಗಾಗುತ್ತೆ, ಎಲ್ಲವನ್ನು ಕೂಡ ಈ ರೀತಿಯಾಗಿ ಸಮಾಜಕ್ಕೆ ದಾರಿ ಎರೆಯೋ ಕೆಲಸವನ್ನು ಒಂದು ದೊಡ್ಡ ಕನಸಿನ ಮುಖಾಂತರ ಇದೇ ಕಿಶನ್ ಅವರು
ಮಾಡಲಿಕ್ಕೆ ಮುಂದಾಗಿದ್ದರು. ಒಂದು ಒಳ್ಳೆ ಸಿನಿಮಾ ಮುಖಾಂತರ ಈಗ ಮತ್ತೆ ಕಂಬ್ಯಾಕ್ ಆಗ್ತಿದ್ದಾರೆ. ವಿಶೇಷವಾಗಿ ನಾನು ಹೇಳಿದ್ನಲ್ಲ, ಆಸ್ಕರ್ ಕನಸನ್ನು ಇಟ್ಕೊಂಡು ಮತ್ತೆ ಕಂಬ್ಯಾಕ್ ಆಗ್ತಾ ಇರೋದು. ಜನವರಿ 6ಕ್ಕೆ ನಿಮಗೆಲ್ಲ ಗೊತ್ತಿರುವಂತೆ ಇದೇ ಕಿಶನ್ ಅವರ ಬರ್ಡೇ. ಅಲ್ಲಿವರೆಗೂ ಒಂದು ಸ್ವಲ್ಪ ಸರ್ಪ್ರೈಸಿಂಗಾಗಿ ಇರಲಿ ಅಂತ ಅವ್ರು ಹೇಳೋ ಪ್ರಕಾರ. ಕಂಪ್ನಿ ಯಾವಾಗಲೂ ಕೂಡ ಇರುತ್ತೆ, ನಾನು ಮಾತ್ರ ಸಿನಿಮಾ ಕಡೆ ಬರ್ತಾ ಇದ್ದೀನಿ, ಒಂದಿಷ್ಟು ಕನಸುಗಳನ್ನು ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಕೂಡ ಸಿನಿಮಾ ಅನ್ನೋದನ್ನು ನನ್ನ ಹುಚ್ಚಾಗೆ ತೆಗೆದುಕೊಂಡಿದ್ದೀನಿ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಕಂಬ್ಯಾಕ್ ಆಗ್ತಾಯಿದ್ದೀನಿ. ಯಾಕೆಂದರೆ ಒಂದು ಕಂಪ್ನಿ ಕೂಡ 300 ಜನ ಉದ್ಯೋಗಿಗಳು, ಅದು ಕೂಡ 3D ಆ್ಯನಿಮೇಷನ್ ಆರ್ಟಿಸ್ಟ್ಗಳು, ದೊಡ್ಡ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಎಲ್ಲವನ್ನು ಕೂಡ ತಾನೊಬ್ಬನೇ ಸಂಭಾಳಿಸ್ತಾ ಇದ್ದೆ. ಅದನ್ನು ಮತ್ತೆ ಇಲ್ಲಿ ಅದೇ ತಂತ್ರಜ್ಞಾನದ ಮುಖಾಂತರ ಸಿನಿಮಾದಲ್ಲಿ ಒಂದಿಷ್ಟು ಇಂಪ್ರೂವೈಸೇಷನ್ ಮಾಡಬೇಕು ಅನ್ನೋದೇ ನನ್ನ ಕನಸು. ಕನ್ನಡಿಗರು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡಬೇಕು ಅನ್ನೋ ಕನಸಿನೊಂದಿಗೆ ನಾನು ಬರ್ತಾ ಇದ್ದೀನಿ ಅಂತ. ವೀಕ್ಷಕರೇ, ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೀರೋ ಏನಾದರೂ ಆಗ್ತೀರಾ ಅಂತಲೂ ಕೂಡ ಕೇಳಿದಾಗ ಅವರು ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳಿದ್ರು. ಇನ್ನು ಚಿಕ್ಕ ವಯಸ್ಸು, ಸದ್ಯ ನಾನು ಹೀರೋ ಆಗಲಿಕ್ಕೆ ಇನ್ನೂ ಸಮಯ ಇದೆ, ಅಲ್ಲಿವರೆಗೂ ನಾನು ಒಂದು ಡೈರೆಕ್ಷನ್ ಮಾಡ್ತೀನಿ, ಅದೊಂದು ದೊಡ್ಡ ಕನಸಿನೊಂದಿಗೆ ಬರ್ತಾ ಇದ್ದೀನಿ, ಆ್ಯಕ್ಟಿಂಗ್ಗೆ ಇನ್ನೂ ಟೈಮ್ ಇದೆ ಅಂತ ಹೇಳಿದರು. ಜೊತೆಗೆ ಯಾವಾಗಲೂ ಕೂಡ ನನ್ನ ಹೃದಯ ಕಮರ್ಷಿಯಲ್ ಸಿನಿಮಾ ಕಡೆಗೆ ತುಡಿತಾ ಇರುತ್ತೆ. ಹಾಗಾಗಿ ಆ ಥರದ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ನ ಹಿಡ್ಕೊಂಡು ಮತ್ತೆ ಬರ್ತಾಯಿದ್ದೀನಿ. ಇಂದಿನ ಸಮಯದಲ್ಲಿ ಜೊತೆಗೆ ಕನ್ನಡ ಸಿನಿಮಾ ರಂಗದ ಸ್ವಲ್ಪ ಏಳು ಬೀಳು ಅವೆಲ್ಲವನ್ನು ಗಮನಿಸೋದಾದರೆ ಒಂದು ಹೊಸ ವಿಶೇಷತೆಯೊಂದಿಗೆ, ಒಂದು ಹೊಸ ಪ್ರಯೋಗಗಳೊಂದಿಗೆ ಯಾರಾದರೂ ಒಬ್ಬರು ಬರಲೇಬೇಕು. ಜೊತೆಗೆ ಕಿಶನ್ ಅವರು ಇನ್ನೂ ಆ ಚಿಕ್ಕ ವಯಸ್ಸಿನಲ್ಲೇ ಆ ಥರದ ಒಂದು ಛಾಪನ್ನು ಮೂಡಿಸಿದ್ರು. ಜೊತೆಗೆ ಈಗಿನ ಕಾಲಘಟ್ಟಕ್ಕೆ ಮತ್ತೆಂತಹ ಸಿನಿಮಾಗಳನ್ನು, ಜೊತೆಗೆ ತಂತ್ರಜ್ಞಾನದ ಸಿನಿಮಾಗಳನ್ನು ಕೂಡ ಅವ್ರು ತೆಗೆದುಕೊಂಡು ಬರಬಹುದು ಅನ್ನೋ ಒಂದು ಕುತೂಹಲದೊಂದಿಗೂ ಕೂಡ ನಾವು ಇದ್ದೀವಿ. ಅದರ ಕುರಿತಾಗ ಅವ್ರು ಮಾತನಾಡಿರೋ ಒಂದು ಕನ್ಫರ್ಮೇಷನ್ ಆಡಿಯೋ ಕೂಡ ಒಂದು ಚಿಕ್ಕದಾಗಿದೆ, ಅದನ್ನು ಕೂಡ ನೀವು ಕೇಳಿಬಿಡಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ. ಬಟ್ ನಾನು ಕಂಪ್ಲೀಟ್ಲಿ ಸಿನಿಮಾ ಕಡೆ ಬರ್ತಾ ಇದ್ದೀನಿ. ವಾ ಸೂಪರ್ ಸೂಪರ್, ಇಟ್ಸ್ ಅ ಗುಡ್ ನ್ಯೂಸ್ ಸರ್. ಆ್ಯಕ್ಚುಲಿ ನೋಡಿ, ಆ ಥರದ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿ ಚಿಕ್ಕ ವಯಸ್ಸಲ್ಲಿ ಮತ್ತೆ ಎಲ್ಲೋ ಹೊರಟೋಗ್ಬಿಟ್ರಿ ಅನ್ನೋ ಟೈಮಲ್ಲಿ ಮತ್ತೆ ನೀವು ಸಿನಿಮಾ ಕಂಬ್ಯಾಕ್ ಆಗ್ತಾ ಇರೋದಿದೆಯಲ್ಲ, ಅದು ಈ ಟೈಮಲ್ಲಿ ಹೊರಟಿಲ್ಲ. ನಾನು ಇನ್ಫ್ಯಾಕ್ಟ್ ನನ್ನ ಕಂಪನಿನಲ್ಲೂ ಸುಮಾರು 300 ಜನ 3D ಅನಿಮೇಟರ್ಸು, ವಿಜುವಲ್ ಎಫೆಕ್ಟ್ಸ್ ಆರ್ಟಿಸ್ಟು ಮತ್ತೆ ಪ್ರೊಡಕ್ಷನ್ ಟೀಮ್ಗಳನ್ನ ಸಂಭಾಲಿಸಿದ್ದೆ. ಅಂಡ್ ಏನೇ ಆದ್ರೂ ನನ್ನ ಕಂಪ್ನಿನಲ್ಲಿ ನಾನು ಇದನ್ನ ನಡೆಸಿದ್ದು ನನ್ನ ಇನ್ನೂ ಒಳ್ಳೆ ಟೆಕ್ನಿಷಿಯನ್ ಆಗಿ ಮಾಡಿದೆ. ಸೊ ನಾನ್ ಮಾಡೋ ಸಿನಿಮಾಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಜನತೆಗೆ ನೀಡಬೇಕು. ಅಂಡ್ ಯಾರಿಗೂ ಕಮ್ಮಿ ಇಲ್ಲ ಅನ್ನಂಗೆ ಯಾಕೆ ಸರ್, ಅಲ್ವಾ? ಸೂಪರ್ ಸೂಪರ್ ಸರ್. ಓಕೆ, ಜೊತೆಗೆ ನಾನು ನೀವು ಡೈರೆಕ್ಟರ್ ಆಗಿ ಕಂಬ್ಯಾಕ್ ಆಗಲಿ ಅಂತ ಇಷ್ಟಪಡ್ತೀನಿ ಸರ್ ನಾನು. ಎಸ್, ಅದೇನೇ ಉದ್ದೇಶ ಇರೋದು. ನಾನು ಡೈರೆಕ್ಷನ್ ಮಾಡೋದಕ್ಕೆ ಇವಾಗ ಹೊರಟಿರೋದು. ಅಂಡ್ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ. ಡೈರೆಕ್ಟರ್ ಕಮ್ ಹೀರೋನಾ ಸರ್? ಇಲ್ಲ ಇಲ್ಲ, ನಿರ್ದೇಶನ ಮಾಡ್ತಾ ಇದೀನಿ. ಆಕ್ಟಿಂಗ್ ಬಗ್ಗೆ ಸದ್ಯಕ್ಕೆ ಸುದ್ದಿ ಇಲ್ಲ. ಟೈಮ್ ಇದೆ ಸರ್, ನೋಡೋಣ. ಬಹಳಷ್ಟು ಮಾಹಿತಿ ಕೊಟ್ಟಿರಿ ಸರ್. ಥ್ಯಾಂಕ್ ಯು ಸೋ ಮಚ್. ಅರೆ ಥ್ಯಾಂಕ್ ಯು ಸೋ ಮಚ್. ಸಾರಿ, ಐ ಮೀನ್ ಲೈಕ್ ನಾನು ಇಲ್ಲ ಅನ್ನೋದಕ್ಕೆ ಇಷ್ಟ ಇಲ್ಲ. ನಿಮ್ ಸಪೋರ್ಟ್ ಬೇಕೇ ಬೇಕು ನನಗೆ. ಖಂಡಿತ ನೋಡಿದೆ, ನಾನು ಇಂಟರ್ವ್ಯೂ ನೋಡಿದೆ, ಹಾಗಾಗಿ ನಾನು ಫಾಲೋ ಅಪ್ ಮಾಡಿ ನಿಮ್ ನಂಬರ್ ತಗೊಂಡ್ ಮಾಡಿದೆ. ಥ್ಯಾಂಕ್ ಯು ರಾಕೇಶ್ ಸರ್. ಶುರು ಆಗ್ಲಿ ಇದು, ಅಂಡ್ ಖಂಡಿತ ಮಾತಾಡೋಣ. ಅದ್ರ ಬಗ್ಗೆನೂ ಮಾತಾಡೋದಿಕ್ ಚೆನ್ನಾಗಿರುತ್ತೆ ಅಲ್ವಾ? ಆಮೇಲೆ ಹಳೇದ್ರ ಬಗ್ಗೆನೂ ಮಾತಾಡೋದಿಕ್ ಚೆನ್ನಾಗಿರುತ್ತೆ. ನೀವು ನನ್ನ ಕೇರ್ ಆಫ್ ಫುಟ್ಪಾತ್ 1 ಬಗ್ಗೆ ಕೇಳ್ಬೋದು, ಈಗ 2 ಬಗ್ಗೆ ಕೇಳ್ಬೋದು. 2 ಅಷ್ಟೊಂದ್ ಜನಕ್ಕೆ ಅದು ಮುಟ್ಲಿಲ್ಲ, ಆದ್ರೂ ಅದು ಆಸ್ಕರ್ ವರ್ಗೂ ಹೋಯ್ತು. ನಮ್ಮ ಆಸ್ಕರ್ ವರ್ಗೂ ತಗೊಂಡೋದ್ವಿ. ಹಲವಾರು ಕಷ್ಟ ಪಟ್ಟಿದೀವಿ. ಅವಾಗೆಲ್ಲಾನು ಮಾಡ್ತಾ ಇದ್ದಿದ್ದು, ಯಾವತ್ತೂ ನನ್ ಸಿನಿಮಾದಲ್ಲಿ ಮೊದಲು 2 ಸಿನಿಮಾಗಳು ಒಂದು ಸೋಷಿಯಲ್ ಕಾಸ್ಗೋಸ್ಕರ. ಮೊದಲನೇದು ಎಜುಕೇಶನ್ ಮೇಲೆ ಇದ್ದಿದ್ದು, ಮಾಡಬೇಕು ಅಂತ ಇತ್ತು. ಬಟ್ ನನ್ನ ಕನಸು, ನನ್ನ ಹೃದಯ ಯಾವತ್ತೇ ಇದ್ರು ಕಮರ್ಷಿಯಲ್ ಸಿನಿಮಾದಲ್ಲೇ.